ಆ್ಯಕ್ಚುಲಿ ನನ್ನ ಇಂಡಿಯನ್ ಪೊಲೀಸ್ ಸರ್ವಿಸ್ ಏನಿದೆ ಅದರೊಳಗೆ ನಾನು ರಾಜೀನಾಮೆ ಸಲ್ಲಿಸಿದ್ದೀನಿ. ಅಣ್ಣಾಮಲೈ ಅವರು ತಮ್ಮ IPS ಹುದ್ದೆಗೆ ರಾಜೀನಾಮೆಯನ್ನ ನೀಡಿದ್ದಾರೆ. IPS அதிகாரி ஒருவர் தனது பதவியை ராஜினாமா செய்திருக்கிறார். But why did Annamalai decide to quit seemingly out of nowhere? I think a lot of people make their own argument, but I'll answer it. Okay, now maybe this is a better stage to tell you what exactly is the reason. Now, ನಮ್ಮ ಇಂಡಿಯಾದಲ್ಲಿ ಏನಿದೆ ನಮ್ಮ ಮೈಂಡ್ ಸೆಟ್ಟು, ಇಟ್ ಇಸ್ ಕಾಲ್ಡ್ ಎಂಪ್ಲಾಯ್ಮೆಂಟ್ ಫಾರ್ ಲೈಫ್. ನಮ್ಮಲ್ಲಿ ಒಂದು ಕಲ್ಪನೆ ಇದೆ. ವಿ ಆಲ್ ಬಿಲೀವ್ ವಿ ಆರ್ ಎಂಪ್ಲಾಯ್ಡ್ ಫಾರ್ ಲೈಫ್. ಒಂದು ಕೆಲಸ ತಗೊಂಡಿದ ಮೇಲೆ 35 years 40 years ವಿ ವರ್ಕ್, ದೆನ್ ವಿ ರಿಟೈರ್. ದಟ್ ಈಸ್ ಇಂಡಿಯನ್ ಮೈಂಡ್ ಸೆಟ್. ಇಫ್ ಯು ಗೋ ಟು US, ಅಮೆರಿಕಾದಲ್ಲಿ, ಯುರೋಪ್ನಲ್ಲಿ, ಬಿಕಾಸ್ ಐ ಹ್ಯಾವ್ ಟ್ರಾವೆಲ್ಡ್ ವೆರಿ ಎಕ್ಸ್ಟೆನ್ಸಿವ್ಲಿ, ಸ್ವಲ್ಪ ಬೇರೆ ದೇಶ ಹೋಗಿ ನೋಡುವಾಗ ಅಲ್ಲಿ ಅವ್ರಿಗೆ ಆ ಮೈಂಡ್ ಸೆಟ್ ಇಲ್ಲ. ದೇ ಬಿಲೀವ್ ಈಚ್ ಕೆರಿಯರ್ ಇಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಟು ದ ನೆಕ್ಸ್ಟ್ ಕೆರಿಯರ್. ಇಟ್ಸ್ ಆಲ್ವೇಸ್ ಲೈಕ್ ದಟ್. ಯು ಆರ್ ಹಿಯರ್, ದಿಸ್ ಇಸ್ ಸ್ಟೆಪ್ಪಿಂಗ್ ಸ್ಟೋನ್ ಟು ದ ನೆಕ್ಸ್ಟ್ ಕೆರಿಯರ್. ಅಲ್ಲಿ ಬಂದು ಸಿವಿಲ್ ಸರ್ವಿಸ್ ಇದೆ. ನಮ್ಮಲ್ಲಿ ಸಿವಿಲ್ ಸರ್ವಿಸು ನಮ್ಮಲ್ಲಿ ಇದೆ. ವಾಟ್ ವಿ ಕಾಲ್ ಆಲ್ ಇಂಡಿಯಾ ಸರ್ವಿಸಸ್, IAS IPS IRS ಎಲ್ಲ. ಆಮೇಲೆ ಸ್ಟೇಟ್ ಲೆವೆಲ್ ಸರ್ವಿಸಸ್, ಆಮೇಲೆ ತಾಲೂಕ್ ಲೆವೆಲ್ ಸರ್ವಿಸಸ್ ತುಂಬ ಇದೆ ನಮ್ಮಲ್ಲಿ. US ಆ ಥರ ಇದೆ. ಟಾಪ್ ಸರ್ವಿಸಸ್ ಇದೆ, ಮಿಡಲ್ ಸರ್ವಿಸಸ್ ಇದೆ, ಕೆಳಗಡೆ ಇರುವ ಸರ್ವಿಸಸ್ ಇದೆ. US ಟಾಪ್ ಸರ್ವಿಸಸ್ ನೋಡಿದ್ದೀರನ್ನ, ನೋ ಬಡಿ ಸ್ಟೇಸ್ ಇನ್ ದ ಗೌರ್ಮೆಂಟ್ ಆಫ್ಟರ್ 5 years. ಲೈಕ್ Barack Obama comes as president, the people will work with him. Then where Barack Obama goes, all the civil servants will go. Then Trump comes, ಇನ್ನೊಂದು ಗ್ರೂಪ್ ಬರ್ತದೆ. ಅಲ್ಲಿ ಪ್ರಾಬ್ಲಮ್ ಏನು, ಇಟ್ ಇಸ್ ಕಾಲ್ಡ್ ಸ್ಪಾಯಿಲ್ ಸಿಸ್ಟಮ್. ದಟ್ಸ್ ಅ ವರ್ಡ್ ಕಾಲ್ಡ್ ಸ್ಪಾಯಿಲ್. ಯು ಕ್ಯಾನ್ ಗೂಗಲ್ ಅಂಡ್ ಚೆಕ್ ಇಟ್ ವೆನ್ you're free. It's called spoils, SPOIL, spoil system. Spoil system, the concept is anybody who is working in the government for a pretty long time, he becomes stale. ಹೊಸದಾಗಿ ಕಲೀಲಿಕ್ಕೆ ಏನೋ ಆಪರ್ಚುನಿಟಿ ಇರಲ್ಲ. ಸೊ ಯು ಗೋ ಔಟ್, ಲರ್ನ್, ಅಗೇನ್ ಕಮ್ ಬ್ಯಾಕ್ ಇನ್ ಟು ಗೌರ್ಮೆಂಟ್. ನಮ್ಮ ಗೌರ್ಮೆಂಟ್ನಲ್ಲಿ ನಾವು ತುಂಬ ರೀತಿಯಲ್ಲಿ ಎಂಟರ್ ಆಗಬಹುದು. ಒಂದು, ಎಕ್ಸಾಮ್ ಬರೆದು ಸಿವಿಲ್ ಸರ್ವೆಂಟಾಗಿ ಎಂಟರ್ ಆಗ್ಬೋದು. ಸೆಕೆಂಡು, ಪಾಲಿಟಿಕ್ಸ್ನಲ್ಲಿ MLA ಆಗಿ MP ಆಗಿ ಎಂಟರ್ ಆಗ್ಬೋದು. ಎಲ್ಲ ಗೌರ್ಮೆಂಟ್ ಸರ್ವಿಸಸ್. ಎವ್ರಿಬಡಿ ಈಸ್ ಸೇಮ್, ಸ್ಯಾಲರಿ ಈಸ್ ಸೇಮ್, ಡಿಪೆಂಡಿಂಗ್ ಆನ್ ದ ಗ್ರೇಡ್ ಯು ಆರ್. ಸೊ ನನ್ನ ಫಿಲಾಸಫಿ ಏನು, ಐ ಹ್ಯಾವ್ ಡನ್ ಮೈ SP ಟೆನ್ಯೂರ್ಲ್ಲ ಮುಗಿಸಿದ್ದೀನಿ. ಐ ಹ್ಯಾವ್ ಡನ್ ಮೈ SP ಟೆನ್ಯೂರ್, ಐ ಹ್ಯಾವ್ ಡನ್ ಮೈ DCP ಟೆನ್ಯೂರ್ ಎಲ್ಲ ಆಯಿತು. ನಾವು ಐ ಹ್ಯಾವ್ ಫಿನಿಶ್ಡ್ ಅಬೌಟ್ 10 years of service. I have taken a break now. This break is meant to improve my knowledge. Travel, read, talk to people like you. I am trying to do an NGO back home. ನಾನು ಅವ್ರ ಥರ ಕೃಷಿ ಮಾಡ್ತಾ ಇದ್ದೀನಿ. ನನ್ನಲ್ಲಿ ದನ ಇದೆ, ಕುರಿ ಇದೆ. I do lot of cultivation for 60-70 acres. I cultivate back home. So then I travel extensively. ಇವತ್ತು ಇದಾದ ಮೇಲೆ I am going to Krishna Mata. Then ನಾಳೆ I am going to Coimbatore. ನಾಡಿದ್ದು I am in Hubli. Then I am in Bidar. Then I'm in Delhi next week, Thursday. So 20 days I travel. Yakena, I need this time to travel more, understand and everything. I have a genuine aspiration to get into politics. Nakondu bala ಒಂದು ದೊಡ್ಡ ಒಂದು ಆಸ್ಪಿರೇಷನ್ ಇದೆ, ಪಾಲಿಟಿಕ್ಸ್ ಒಳಗಡೆ ಹೋಗಬೇಕು. ಕಾರಣ ಏನು, ಐ ಬಿಲೀವ್ ತುಂಬ ಪಾಲಿಸೀಸ್ ನಮ್ಮ ದೇಶದಲ್ಲಿ ಚೇಂಜ್ ಮಾಡಬೇಕು. ಕಾರಣ ಏನು, ಒಂದು ಕಾನ್ಸ್ಟೇಬಲ್ ಇಲ್ಲಿ ಇದ್ದಾರೆ. You see a constable in the road, how does he look? ಓ ಸೂಪರ್ ಆಗಿದ್ದಾರೆ ಸರ್, ಬ್ರಿಟಿಷ್ ದೊರೆ ಥರ ಇದ್ದಾರೆ. ಯಾವ ಥರ ಇರ್ತಾರೆ? ದೇ ಆರ್ ವೆರಿ ಪೂರ್ಲಿ ಪೇಯ್ಡ್. ಒಂದು ಕಾನ್ಸ್ಟೇಬಲ್ಗೂ ನಾವು 12,000 ರೂಪಾಯಿ ಸಂಬಳ ಕೊಡ್ತೀವಿ. ಆ ಕಾನ್ಸ್ಟೇಬಲ್ ತಾವು ನೋಡಿದ್ದೀರನ್ನ, ಅದಕ್ಕೆ ನಾನು ಹೇಳಿದ್ದೀನಿ ಯಾರು ನಿಲ್ಲಬಾರದು. ಕಾನ್ಸ್ಟೇಬಲ್ಗೆ ವೆರಿಕೋಸ್ ವೆಯ್ನ್ ಬರ್ತದೆ. ತಾವು ತುಂಬ ನಿಲ್ತೀರನ್ನ, ಯು ಗೆಟ್ ಸಮಥಿಂಗ್ ಕಾಲ್ಡ್ ವೆರಿಕೋಸ್ ವೆಯ್ನ್ ಅಂಡ್ ಲೆಗ್. ಎ ಕಾನ್ಸ್ಟೇಬಲ್ ಇನ್ ಇಂಡಿಯಾ, ಹಿ ಸ್ಟ್ಯಾಂಡ್ಸ್ ಫಾರ್ ಅನ್ ಆವರೇಜ್ ಆಫ್ 9 hours a day. ಒಂದು ದಿನಕ್ಕೂ ಒಂದು ಕಾನ್ಸ್ಟೇಬಲ್ 9 ಗಂಟೆ ನಿಲ್ತಾ ಇದ್ದಾನೆ. ಕಾನ್ಸ್ಟೇಬಲ್ಗೆ ನಾವು 18,000 ಸಂಬಳ ಕೊಟ್ಟು ಅದರಲ್ಲಿ ಕಟ್ಟಿಂಗ್ಸ್ ಎಲ್ಲ ಮಾಡಿ, ಇಫ್ ಯು ಗಿವ್ ಹಿಮ್ 12,000 rupees, 1 day 400 rupees, ಎಲ್ಲಿ ಅವನು ಬದುಕೋದು? ಸೇಮ್ ಥಿಂಗ್ ವಿತ್ ಟೀಚರ್ಸ್. ನಾವು ಟೀಚರ್ಸ್ಗೆ ನಾವು ಸಂಬಳ ಕೊಡ್ತೀವಿ. ಲೆಟ್ ಅಸ್ ಇಮ್ಯಾಜಿನ್ ನಿಮ್ಮ ಟೀಚರ್ಗೆ 50,000 ಕೊಡ್ತೀವಿ. ನನ್ನ ಪ್ರಕಾರ 50,000 ಸರಿ ಸಂಬಳವಾಗಿ. ಇಸ್ ಇಟ್ ಕರೆಕ್ಟ್? ರಾಂಗ್. ದೇ ಡಿಸರ್ವ್ ಮೋರ್. ಕರೆಕ್ಟ್? UK US ತಾವು ನೋಡಿದ್ದೀರನ್ನ, ನೀವು ಎಲ್ಲಿ ಹುಟ್ಟುತ್ತೀರೋ ನಿಮ್ಮ ಪಕ್ಕದಲ್ಲಿರುವ ಸ್ಕೂಲ್ಗೆ ಮಾತ್ರ ನೀವು ಹೋಗಿ ಓದಬೇಕು. ಈ ಥರ ಎಲ್ಲ ಇಲ್ಲ. ಇಟ್ಸ್ ಕಾಲ್ಡ್ ನೇಬರ್ಹುಡ್ ಸ್ಕೂಲ್ಸ್. US and UK ನೀವು ಹುಟ್ಟಿದ ತಕ್ಷಣ ಗೌರ್ಮೆಂಟ್ ಹೇಳಿಬಿಡ್ತಾರೆ ನಿಮ್ಮ ಶಾಲೆ ಇದೆ, ನೀವು ಎಲ್ಲಿ ಹೋಗಿ ಓದಬಾರ್ದು. ಇಟ್ಸ್ ಕಾಲ್ಡ್ ನೇಬರ್ಹುಡ್ ಸ್ಕೂಲ್ಸ್. ನೀವು ಬಂದು ಉಜಿರೆಯಲ್ಲಿ ಹುಟ್ಟುಬಿಟ್ಟು ಮ್ಯಾಂಗ್ಳೂರು ಹೋಗಿ ಓದಲಿಕ್ಕಿಲ್ಲ ಇಲ್ಲ. ಉಜಿರೆಯಲ್ಲಿರುವ ಶಾಲೆಯೇ ನೀವು 12th ಓದಬೇಕು. ಇಟ್ಸ್ ಕಾಲ್ಡ್ ನೇಬರ್ಹುಡ್ ಸ್ಕೂಲ್ಸ್. ಅಲ್ಲಿ ಒಂದು ಲ್ಯಾಂಡ್ ಪ್ರೈಸ್ ಇಸ್ ಡಿಪೆಂಡೆಂಟ್ ಆನ್ ದ ಪ್ರಿನ್ಸಿಪಲ್ಸ್ ಟೀಚಿಂಗ್ ಎಬಿಲಿಟಿ.
ಎಲ್ಲರೂ ಹೋಗಿ ಒಂದು ಕಡೆಯಲ್ಲಿ ಲ್ಯಾಂಡು ಹೌಸ್ ತೊಗೊಳ್ತಾರೆ. ಯಾಕೆ ಮಾರ ಇಲ್ಲಿ ಲ್ಯಾಂಡ್ ತೊಗೊಳ್ತೀರಾ? ಇಲ್ಲೆಲ್ಲ ಈ ಪ್ರಿನ್ಸಿಪಲ್ ಭಾಳ ಒಳ್ಳೆಯವರು, ನಾನು ಇಲ್ಲಿ ಮನೆ ಕಟ್ಬಿಟ್ಟಿದ್ದೇನಾ, ನನ್ನ ಮಗು ಈ ಸ್ಕೂಲಿಗೆ ಹೋಗ್ಬೋದು, ಸೊ ನನ್ನ ಮಗುಗೆ ಒಳ್ಳೆ ಟೀಚರ್ ಸಿಗ್ತಾರೆ. ಸೊ ದೇರ್ ದ ಲ್ಯಾಂಡ್ ಪ್ರೈಸ್ ಇಸ್ ಡಿಪೆಂಡ್ ಆನ್ ದ ಟೀಚಿಂಗ್ ಎಬಿಲಿಟಿ ಆಫ್ ಅ ಟೀಚರ್. ಸೊ ಆಲ್ ದ ಟೀಚರ್ಸ್ ಆರ್ ಹೈಲಿ ಪೇಯ್ಡ್. ಟೀಚರ್ಸ್ಗಳ ಭಯಂಕರ ಹೈಲಿ ಪೇಯ್ಡ್. ಎ ಕಾನ್ಸ್ಟಬಲ್ ಈಸ್ ಈಕ್ವಲ್ ಟು ಅ ಟೀಚರ್. ಅಲ್ಲಿ ಒಂದು ಬ್ರಿಟನ್ನಲ್ಲಿ ಕಾನ್ಸ್ಟಬಲ್ ನಾವು ಟೀಚರ್ ಥರ ಮರ್ಯಾದೆ ಕೊಡ್ತೀವಿ, ಬಿಕಾಸ್ ಬೋತ್ ಡೂ ಅನ್ ಇಂಪಾರ್ಟೆಂಟ್ ವರ್ಕ್. ಒಂದು ಟೀಚರ್ ಸಮಾಜಕ್ಕೆ ಎಷ್ಟು ಇಂಪಾರ್ಟೆಂಟು, ಒಂದು ಕಾನ್ಸ್ಟಬಲ್ ಅಷ್ಟು ಇಂಪಾರ್ಟೆಂಟ್. ನನ್ನ ಕನಸೇನು, ಇದೆಲ್ಲ ನಾವು ಲಾನಲ್ಲಿ ಪಾಲಿಸಿನಲ್ಲಿ ಚೇಂಜ್ ಮಾಡಬೇಕು. ನನ್ನ ಭಾವನೆ, ಐ ಕ್ಯಾನ್ ವರ್ಕ್ ಆಸ್ ಅನ್ IPS ಆಫೀಸರ್, ಐ ಕ್ಯಾನ್ ಕಂಟಿನ್ಯೂ ಬೀಯಿಂಗ್ ಅನ್ IG, DIG ಆ್ಯಂಡ್ ADGP ಆ್ಯಂಡ್ DG ಎಲ್ಲ ಓಕೆ, ತಪ್ಪೇನಲ್ಲ, ಅದರಲ್ಲಿ ಸರ್ವಿಸ್ ಮಾಡಬಹುದು. ಬಟ್ ಐ ಬಿಲೀವ್ 10 ವರ್ಷ ನಾನು ಏನು ಎಕ್ಸ್ಪೀರಿಯನ್ಸ್ ತಗೊಂಡಿದ್ದೀನಿ, ಇಟ್ ಶುಡ್ ಟೇಕ್ ಮೀ ಟು ದ ನೆಕ್ಸ್ಟ್ ಲೆವೆಲ್. ಮೀನಿಂಗ್ ಐ ಶುಡ್ ಸಿಟ್ ಅಂಡ್ ಚೇಂಜ್ ಪಾಲಿಸೀಸ್. ವೈ ಟೀಚರ್ ಶುಡ್ ನಾಟ್ ಬಿ ಪೇಯ್ಡ್ ಮೋರ್? Why policemen should not be paid more? Why roads are so bad? Why buses are not air conditioned, at least a government bus? ಯಾಕೆ ಬಸ್ಸಸ್ ಜಾಸ್ತಿ ಇಲ್ಲ? ಯಾಕೆ ಇಷ್ಟು ಜನ ಟೂ ವೀಲರ್ ಇಟ್ಕೊಂಡು ತಿರುಗಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ? ಯಾಕೆ ಇಷ್ಟು ಟೂ ವೀಲರ್ ಬೇಕು? ನಿಮ್ಮೆಲ್ಲರಿಗೂ ಒಳ್ಳೆ ಬಸ್ ಕೊಟ್ಟಿದ್ದೀನೋ, ಯಾವ್ಯಾರು ಟೂ ವೀಲರೇ ಪರ್ಚೇಸ್ ಮಾಡಲ್ಲ. ವೈ ಯು ನೀಡ್ ಸೋ ಮೆನಿ ಕಾರ್ಸ್? ಬ್ಯಾಂಗ್ಳೂರಲ್ಲಿ 1 ಕೋಟಿ ಜನ ಇದ್ದೀವಿ, 95 ಲಕ್ಷ ವೆಹಿಕಲ್ಸ್ ಇದೆ. 1 ಕೋಟಿ ಜನಕ್ಕೂ 95 ಲಕ್ಷ ವೆಹಿಕಲ್ಸ್. ಯಾಕೆ? ಎಲ್ಲರಿಗೂ ಹೇಳೋ ಸರ್, ನಾನು ಕನ್ವೀನಿಯಂಟ್ ಆಗಿ ಬಸ್ ಇಲ್ಲ, ನಾನು ಕಾರ್ ತಗೊಂಡಿದ್ದೀನಿ. ವೆನ್ ಯು ಪುಟ್ ಸೋ ಮೆನಿ ಕಾರ್ಸ್ ಇನ್ ದ ರೋಡ್, ಸೋ ಮೆನಿ ಬಸ್ಸಸ್ ಇನ್ ದ ರೋಡ್, ಪೊಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೀವಿ. ಕರೆಕ್ಟ್? ಸೊ ಬ್ಯಾಂಗ್ಳೂರ್ ಇಸ್ ಹಾಟ್. ನಾರ್ಮಲಿ ಬ್ಯಾಂಗ್ಳೂರ್ ಈ ಟೈಮ್ ಚಳಿ ಇರಬೇಕು, ಸಿಕ್ಕಾಪಟ್ಟೆ ಹಾಟ್ ಇದೆ, ಬಿಕಾಸ್ ವೆಹಿಕಲ್ ಪೊಲ್ಯೂಷನ್. ಶ್ವಾಸ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಡೆಲ್ಲಿ ಎಲ್ಲ ತಾವು ಮರೆತು ಬಿಡಬಹುದು. ಸೊ ನನ್ನ ಪಾಯಿಂಟ್ ಏನು, ಸಂಬಡಿ ಹ್ಯಾಸ್ ಟು ಗೆಟ್ ಇನ್ ಟು ದ್ಯಾಟ್. ಎಷ್ಟು ದಿನ ಇದೇ ಪೊಲಿಟಿಷಿಯನ್ ಬಂದು ಇದೇ ಥರ ಡ್ರಾಮಾ ಮಾಡಿಕೊಂಡು ಮೆಟ್ರೋ ಕಟ್ತೀನಿ 10% ಕಮಿಷನ್ ಕೊಟ್ಬಿಡಿ, ವೈಟ್ ಟಾಪಿಂಗ್ ಮಾಡ್ತೀನಿ 10% ಕಮಿಷನ್ ಕೊಟ್ಬಿಡಿ, ಎಷ್ಟು ದಿನ ಮಾಡೋದು? ಹೌ ಲಾಂಗ್ ವಿಲ್ ಯು ಕೀಪ್ ಡೂಯಿಂಗ್ ಇಟ್? ಸಂಬಡಿ ಹ್ಯಾಸ್ ಟು ಚೇಂಜ್ ಇಟ್. ನಾನು ಚೇಂಜ್ ಮಾಡ್ಲಿಕ್ಕೆ ಹೊರಟಿದ್ದೀನಿ ಅಂತ ಹೇಳ್ತಾ ಇಲ್ಲ. ಲೈಕ್ ಕಾರ್ತಿಕ್, ಲೈಕ್ ಸಂಬಡಿ, ಐ ಆಮ್ ಆಲ್ಸೋ ಒನ್ ಆಫ್ ದೋಸ್ ಫೆಲೋ, ವೇರ್ ಮೈ 10 years ಆಫ್ ಎಕ್ಸ್ಪೀರಿಯನ್ಸ್ ಶುಡ್ ಹೆಲ್ಪ್ ದ ಗೌರ್ಮೆಂಟ್ ಟು ಚೇಂಜ್ ಇಟ್ಸ್ ಪಾಲಿಸಿ. ನೆಕ್ಸ್ಟ್ ಕ್ವೆಶ್ಚನ್ ತಾವು ಹೇಳ್ಬೋದು, ಇಲ್ಲಲ್ಲ ತಾವು IPSನಲ್ಲಿ ಇಟ್ಕೊಂಡು ನಾವು ಸರ್ವಿಸ್ ಮಾಡಬಹುದಲ್ಲ? ಎಸ್, 100% IPSನಲ್ಲಿ ಇಟ್ಕೊಂಡು ಸರ್ವಿಸ್ ಮಾಡಬಹುದು. ಬಟ್ ದಿಸ್ ಇಸ್ ಒನ್ ಸಾರ್ಟ್ ಆಫ್ ಸರ್ವಿಸ್. ಬಟ್ ಐ ಆಮ್ ಲುಕಿಂಗ್ ಎಟ್ ಅ ಬಿಗರ್ ಸರ್ವಿಸ್. ನನ್ನ ಪ್ರಕಾರ ಇನ್ನು 30 ವರ್ಷ ಆದಮೇಲೆ ಇಂಡಿಯಾದಲ್ಲಿ ಇಷ್ಟು ಪೊಲೀಸ್ ಇರಲೇಬಾರದು, ಇಷ್ಟು ಪೊಲೀಸ್ ಬೇಡ ನಮಗೂ. ಯಾಕೆ ಫಸ್ಟ್ ಆಫ್ ಆಲ್ ಇಷ್ಟು ಪೊಲೀಸ್ ಬೇಕು? ನಾನು ಫಸ್ಟ್ ಸ್ಪೀಚ್ನಲ್ಲಿ ಹೇಳಿದ್ದೀನಿ, 700 ಜನಕ್ಕೆ ಒಂದು ಪೊಲೀಸ್ ಇದ್ದಾರೆ. ಆ್ಯಕ್ಚುಲಿ ಕಡಿಮೆ, ಬಟ್ ನನ್ನ ಪ್ರಕಾರ ಇನ್ನೂ ಕಡಿಮೆ ಮಾಡಬಹುದು, ಪ್ರೊವೈಡೆಡ್ ಪೀಪಲ್ ಗೆಟ್ ಫೆಸಿಲಿಟಿ. People don't fight in the name of Hindu and Muslim. When we don't divide and rule and get votes, ಪೊಲೀಸ್ ಕಡಿಮೆ ಮಾಡ್ಬೋದು. ನಾನು ಪೊಲೀಸ್ ಕಡಿಮೆ ಮಾಡಿದ್ರೆ ಅಷ್ಟು ಜನ ಕೊಡುವ ಸಂಬಳ ಒಳ್ಳೆ ರೋಡ್ ಹಾಕ್ಬೋದಲ್ವಾ? ಐ ಕ್ಯಾನ್ ಬಿಲ್ಡ್ ಬೆಟರ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಫಾರ್ ಯು. ಸೊ ಮೈ ವಿಷನ್ ಇಸ್ ಸ್ಲೈಟ್ಲಿ ಡಿಫ್ರೆಂಟ್, ವೇರ್ ಐ ಬಿಲೀವ್ ಐ ಶುಡ್ ಗೆಟ್ ಇನ್ ಟು ಪಾಲಿಸಿ ಮೇಕಿಂಗ್ ನಾವು. ದಟ್ ಥಿಂಗ್. ಇದರಲ್ಲಿ ಇಲ್ಲ, ಅವ್ರಿಗೆ ಭಾಳ ಸಿಸ್ಟಮ್ ಬಗ್ಗೆ ಭಾಳ ಅವರು ಒಂಥರ ಬೇಜಾರು ಮಾಡ್ಕೊಂಡ್ಬಿಟ್ಟು ರಿಸೈನ್ ಮಾಡಿ ಹೋಗಿದ್ದಾರೆ. ನಾನು ಸಿಸ್ಟಮ್ ಬಗ್ಗೆ ಒಳ್ಳೆಯದೇ ಮಾತಾಡ್ತಾ ಇದ್ದೀನಿ. Nowhere I have spoken that system is so bad, you all should not get into civil service. No, I'm actually praising the system. All I'm saying is, can we find ways to make the system more efficient? That is my philosophy. But ಅದಕ್ಕೆ ತಮ್ಮೆಲ್ಲರಿಗೂ ನಾನು ಹೇಳೋದು, ಡೋಂಟ್ ಟೇಕ್ ಎಂಪ್ಲಾಯ್ಮೆಂಟ್ ಫಾರ್ ಲೈಫ್. ಯಾವ ಕೆಲಸ ತಗೊಳ್ತೀರೋ 10 ವರ್ಷ ಆದ ಮೇಲೆ ವರ್ಲ್ಡ್ ಇಸ್ ಚೇಂಜಿಂಗ್ ಸೋ ಫಾಸ್ಟ್. ತಾವೇನೋ ಅದೇ ಕೆಲಸದಲ್ಲಿ ಯಾಕೆ ಇದ್ದೀರಾ? ಚೇಂಜ್. ಲುಕ್ ಎಟ್ ಅ ಬಿಗರ್ ವರ್ಕ್. ಚೇಂಜ್. ಟೀಚಿಂಗ್ ಇಸ್ ಡಿಫ್ರೆಂಟ್. Teaching, they cannot keep changing. Teaching is teaching. But you're being a software engineer is different from being a product manager. Is different from being a CEO. So change ಆಗ್ತಾ ಇರಬೇಕು. ಕೀಪ್ ಚೇಂಜಿಂಗ್, ಕೀಪ್ ಮೂವಿಂಗ್. ಭಯ ಯಾಕೆ? ನೀವು ಓವರ್ನೈಟ್ ಬಿಟ್ಬಿಟ್ಟಿದ್ದೀರಾ, ನೀವು ಬಂದು ನೀವು ಗೌರ್ಮೆಂಟ್ನಲ್ಲಿ ಸಂಬಳ ಕೊಟ್ಟಿದ್ದಾರೆ, ಪೆನ್ಷನ್ ಇತ್ತು ಏನೇನೋ ಇತ್ತು, ಎಲ್ಲ ಬಿಟ್ಬಿಟ್ಟಿದ್ದೀರಾ. ಏನಿದೆ? ಕೃಷಿ ಮಾಡೋಣ, ಸಂಪಾದನೆ ಮಾಡೋಣ, ಪೆನ್ಷನ್ನಲ್ಲಿ ಏನಿದೆ? ಎಲ್ಲ ನಿಮ್ಮ ಧೈರ್ಯ ಅಲ್ವಾ? ಇಟ್ ಇಸ್ ಆಲ್ ಯೋರ್ ಕರೇಜ್ ಆ್ಯಂಡ್ ಕಾನ್ಫಿಡೆನ್ಸ್. ಕರೆಕ್ಟ್? ಸೊ ಮೈ ಥಿಂಗ್ ಇಸ್, ಐ ಥಿಂಕ್ ಐ ಫಂಡಮೆಂಟಲಿ ಬಿಲೀವ್ that all of you should aspire more in life. You should not stop with something. You should keep aspiring more and more and more. Create a new good world. Never rest. ನಿಜ ಹೇಳ್ಬೇಕಂದ್ರೆ ನಾನು MBA ಹೋಗುವ ತನಕ ಐ ನೆವರ್ ವಾಂಟೆಡ್ ಟು ಬಿ ಎ ಸಿವಿಲ್ ಸರ್ವೆಂಟ್. ಐ ವಾಂಟೆಡ್ ಟು ಬಿ ಅನ್ ಆಂಟ್ರಪ್ರನರ್. ಸಿನಿಮಾ ಡೈರೆಕ್ಟರ್ ಆಗಬೇಕು, ಆಮೇಲೆ ಆಂಟ್ರಪ್ರನರ್ ಆಗಬೇಕು. ಬಟ್ ವಿ ಗೋಯಿಂಗ್ ಟು ಲಕ್ನೋ ಚೇಂಜ್ ಮೈ ಪರ್ಸೆಪ್ಷನ್. ಲಕ್ನೋದಲ್ಲಿ ಓದುವಾಗ ಐ ಫೆಲ್ಟ್ ದ್ಯಾಟ್ ದೆರ್ ಇಸ್ ಅ ಡಿಫ್ರೆಂಟ್ ವರ್ಲ್ಡ್ ದಟ್ ಇಸ್ ಡಿಫ್ರೆಂಟ್ ಫ್ರಮ್ ಮೈ ವರ್ಲ್ಡ್. ನನ್ನ ಸಮಾಜಕ್ಕೂ ಲಕ್ನೋನಲ್ಲಿರುವ ಸಮಾಜಕ್ಕೂ ಭಾಳಷ್ಟು ಡಿಫ್ರೆನ್ಸ್ ಇದೆ. ಪೀಪಲ್ ಆರ್ ಡಿಫ್ರೆಂಟ್, ಐ ಆಮ್ ಡಿಫ್ರೆಂಟ್. ದಟ್ ಮೋಟಿವೇಟೆಡ್ ಮೀ ಟು ಗೆಟ್ ಇಟ್ ಟು ಸಿವಿಲ್ ಸರ್ವಿಸ್. ನಾವು ಆನ್ಸರಿಂಗ್ ಯರ್ ಕ್ವೆಶ್ಚನ್, ವಾಟ್ ಇಸ್ ಮೈ ಪರ್ಪಸ್? ಫಸ್ಟ್ ನಾನು ನಿಮಗೆಲ್ಲರಿಗೂ ಒಂದು ಮಾತು ಹೇಳಿದ್ದೀನಿ, ಪರ್ಪಸ್ ಏನು? ನಿಮಗೆಲ್ಲ ಕ್ವೆಶ್ಚನ್ ಹೇಳಿ. ನಾವು ಇಫ್ ಯು ಆಸ್ಕ್ ಮೀ, ಅನ್ನಮಲೈ ಅವರೇ ನಿಮ್ಮ ಪರ್ಪಸ್ ಏನು? ಮೈ ಪರ್ಪಸ್ ಇಸ್ ಟು ಕ್ರಿಯೇಟ್ ಎ ಬೆಟರ್ ಸೊಸೈಟಿ. ಸಿಂಪಲ್.
ಮೈ ಶಾರ್ಟ್ ಟರ್ಮ್ ಗೋಲ್ ಇಸ್ ಟು ಬಿಕಮ್ ಎ ಸಿವಿಲ್ ಸರ್ವೆಂಟ್, ಶಾರ್ಟ್ ಟರ್ಮ್ ಗೋಲ್. ಬಟ್ ನನ್ನ ಪರ್ಪಸ್ ಬೇರೆ. ಅದಕ್ಕೆ ಪುನಃ ನಾನು ಹೇಳ್ತಾ ಇದ್ದೀನಿ, ಮೈ ಪರ್ಪಸ್ ಇಸ್ ಟು ಕ್ರಿಯೇಟ್ ಎ ಬೆಟರ್ ಸೊಸೈಟಿ. ಒಳ್ಳೆ ಸಮಾಜ ಕಟ್ಟಬೇಕು. ಅದರಲ್ಲಿ ಪೊಲೀಸ್ಮೆನ್ ಆಗಿ ಅಷ್ಟು ವರ್ಷ ನಾನು ದುಡಿದಿದ್ದೀನಿ, ಕೆಲಸ ಮಾಡಿದ್ದೀನಿ, ಎಕ್ಸ್ಪೀರಿಯನ್ಸ್ ತಗೊಂಡಿದ್ದೀನಿ. ನೆಕ್ಸ್ಟ್ ಐ ಆಮ್ ಲುಕಿಂಗ್ ಅಟ್ ಸಮಥಿಂಗ್ ಎಲ್ಸ್. ಪ್ರಾಬಬ್ಲಿ ಐ ಕ್ಯಾನ್ ಮೇಕ್ ದಿಸ್ ಬೆಟರ್ ಸೊಸೈಟಿ, ಬಟ್ ದಟ್ ಇಸ್ ಮೈ ಪರ್ಪಸ್. ವಾಟ್ ಇಸ್ ಮೈ ವಿಷನ್? ಐ ಆಮ್ ಆನ್ಸರಿಂಗ್ ಮೈ ಓನ್ ಕ್ವೆಶ್ಚನ್. ವಾಟ್ ಇಸ್ ಮೈ ವಿಷನ್? ಮೈ ವಿಷನ್ ಇಸ್ ಒನ್, ಟು ಬಿಲ್ಡ್ ಎ ಬೆಟರ್ ಸೊಸೈಟಿ. ಪೀಪಲ್ ಹ್ಯಾವ್ ಟು ಬಿ ಚೇಂಜ್ಡ್. ಜನ ಚೇಂಜ್ ಆಗಬೇಕು. ಕರೆಕ್ಟ್? ಯು ಹ್ಯಾವ್ ಟು ಚೇಂಜ್ ಪೀಪಲ್. ಹೌ ಡು ಯು ಚೇಂಜ್ ಪೀಪಲ್? ಬೈ ಗಿವಿಂಗ್ ಟಾಕ್ಸ್. ಈ ಥರ ಲಾಸ್ಟ್ ಒಂದು ತಿಂಗಳಲ್ಲಿ ಮಾತ್ರ ಐ ಥಿಂಕ್ ಐ ಹ್ಯಾವ್ ಸ್ಪೋಕನ್ ಇನ್ 27 ಪ್ಲೇಸಸ್. 27 ಕಡೆ ಮಾತಾಡಿದ್ದೀನಿ. ಕಷ್ಟ. ನಾವು ಐ ಆಮ್ ಟಾಕಿಂಗ್ ಟು ಯು ಫಾರ್ ವಾಟ್ 2.5 hours ಮಾತಾಡ್ತಾ ಇದ್ದೀನಿ. ನಾವು ಹ್ಯಾವ್ ಟು ಡ್ರಿಂಕ್ 3 glasses ಆಫ್ ಹಾಟ್ ವಾಟರ್ ಟು ಕಂಟ್ರೋಲ್ ಮೈ ಥ್ರೋಟ್. ಈಸಿ ಅಲ್ಲ ಮಾತಾಡೋದು, ಕಷ್ಟ. ನಾವು ಐ ಆಮ್ ಪ್ಯಾಷನೇಟ್ ಅಬೌಟ್ ಸ್ಪೀಕಿಂಗ್. ಯಾಕೆಂದರೆ ಇಷ್ಟು ನಾವು ಮಾತಾಡುವಾಗ ಒಂದು 20-30 ಯುವಕರು ಸ್ವಲ್ಪ ಡಿಫ್ರೆಂಟಾಗಿ ಥಿಂಕ್ ಮಾಡಲಿ. ಅದಕ್ಕೆ ನಾವು ಇಷ್ಟು ಕಷ್ಟಪಟ್ಟು ದೂರದಲ್ಲೊಂದು ಬಂದು ವಿ ಟಾಕ್ ಟು ಯು. ಸಮ್ 20-30 ಆಫ್ ಯು ವಿಲ್ ಥಿಂಕ್ ಡಿಫ್ರೆಂಟ್ಲಿ ಅಬೌಟ್ ಲೈಫ್. ಜನ ಚೇಂಜ್ ಆಗ್ತದೆ. ಅದಕ್ಕೆ ವಿ ಕೀಪ್ ಟಾಕಿಂಗ್. ವೇರ್ ಎವರ್ ಹ್ಯಾವ್ ಅನ್ ಆಪರ್ಚುನಿಟಿ ಐ ಟಾಕ್. ಬಟ್ ಟಾಕಿಂಗ್ ಇಸ್ ಅ ಪ್ಲೆಷರ್. ಸೊ ಮೂರನೇದು, ವಾಟ್ ಈಸ್ ದ ಫ್ಯೂಚರ್ ಐ ಆಮ್ ಲುಕಿಂಗ್? ನಾನು ಯಾವ ಥರ ಫ್ಯೂಚರ್ ಸೃಷ್ಟಿ ಮಾಡ್ತಾ ಇದ್ದೀನಿ? ಐ ಆಮ್ ಲುಕಿಂಗ್ ಅಟ್ ಎ ಫ್ಯೂಚರ್ 50 years ಫ್ರಮ್ ನೌ. Nobody should call them as Hindu or Muslim or Christian. Everybody should call Indian. If you go to US or Europe or any country where people respect you for who you are. ಇಂಡಿಯಾದಲ್ಲಿ ಮಾತ್ರ ವಿ ರೆಸ್ಪೆಕ್ಟ್ ಯು ಫಾರ್ ಯ ಕಾರ್. ದೊಡ್ಡ ಕಾರ್ನ ದೊಡ್ಡವರು, ದೊಡ್ಡ ಮನೆನ ದೊಡ್ಡವರು, ದೊಡ್ಡ ಕಾಸ್ಟ್ನ ದೊಡ್ಡವರು, ಅಲ್ವಾ? ಒಳ್ಳೆ ಬಟ್ಟೆ ಹಾಕೊಂಡು ಬಂದಿದ್ದೀರನ್ನ ದೊಡ್ಡವರು. ಇದೆಲ್ಲ ಚೇಂಜ್ ಆಗಬೇಕು. ಆಲ್ ದೋಸ್ ಹ್ಯಾವ್ ಟು ಚೇಂಜ್. ಓನ್ಲಿ ದೆನ್ ಯು ವಿಲ್ ಗೆಟ್ ದಟ್ ಸೊಸೈಟಿ ಯು ವಾಂಟ್. ಅದಕ್ಕೂ ಫಸ್ಟ್ ಇಂಪಾರ್ಟೆಂಟ್ಲಿ ಪಾಲಿಟಿಕ್ಸ್ ಚೇಂಜ್ ಆಗಬೇಕು. ಹೋಲ್ ಪೊಲಿಟಿಷಿಯನ್ಸ್ ಹ್ಯಾವ್ ಟು ಚೇಂಜ್. ಇವರೆಲ್ಲ ಆಯಿತು, ಇವರು ಸೆಲ್ ಬೈ ಡೇಟ್ ಎಲ್ಲ ಮುಗೀತು. ಇವರೆಲ್ಲ 1970s ಮಾಡಲ್. ಇನ್ನೂ ಬಂದು ಹಿಂದೂ ಮುಸ್ಲಿಮು ಅದು ಇದು ವೋಟ್ ಮಾಡಿ ಎಲ್ಲ ಹೋಗಿತ್ತು. ದಟ್ ಇಸ್ ಆಲ್ 1970 ಗಾನ್. ನಾವು ವಿ ನೀಡ್ ಪೊಲಿಟಿಷಿಯನ್ಸ್ ಹೂ ಕ್ಯಾನ್ ಥಿಂಕ್ ಅಬೌಟ್ ಫ್ಯೂಚರ್ ವಿಷನ್. ಇಷ್ಟು ಜನ ಇದ್ದಾರೆ, ಗಾಬರಿ ಆಗ್ತಾ ಇದೆ. ಹೌ ವಿಲ್ ಯು ಕ್ರಿಯೇಟ್ ಎಂಪ್ಲಾಯ್ಮೆಂಟ್ ಫಾರ್ ದೆಮ್? ವಿ ಆರ್ ನಾಟ್ ಏಬಲ್ ಟು ಕ್ರಿಯೇಟ್ ಎಂಪ್ಲಾಯ್ಮೆಂಟ್ ಫಾರ್ ಆಲ್ ಆಫ್ ಯು. ಎಂಪ್ಲಾಯ್ಮೆಂಟ್ ನಾವು ಕ್ರಿಯೇಟ್ ಮಾಡ್ತಾ ಇಲ್ಲ. ಹೌ ಕ್ಯಾನ್ ವಿ ಕ್ರಿಯೇಟ್ ಎಂಪ್ಲಾಯ್ಮೆಂಟ್? ನಾವು 2.5 ಲಕ್ಷ ಜನ ಓಲಾ, 2 ಲಕ್ಷ ಸ್ವಿಗ್ಗಿ, 1 ಲಕ್ಷ ಝೊಮ್ಯಾಟೊ, 5.5 ಲಕ್ಷ ಜನಕ್ಕೂ ನಾಳೆ ಎಂಪ್ಲಾಯ್ಮೆಂಟ್ ಕೊಡಿಸ್ಬೇಕು. ದೇರ್ ಆರ್ ಮೆನಿ ಪೀಪಲ್ ವಿತೌಟ್ ಎಂಪ್ಲಾಯ್ಮೆಂಟ್. ಹೌ ವಿಲ್ ಯು ಕ್ರಿಯೇಟ್ ಎಂಪ್ಲಾಯ್ಮೆಂಟ್? ನಾವು ಎಂಪ್ಲಾಯ್ಮೆಂಟ್ ಬಗ್ಗೆವೇ ಮಾತಾಡ್ತಾ ಇಲ್ಲ. ನಾವು ಏನೇನೋ ಮಾತಾಡ್ತಾ ಇದ್ದೀವಿ. ಪಾಕಿಸ್ತಾನ, ಇಂಡಿಯಾ, ಇರಾನು, ಸೌದಿ ಅರೇಬಿಯನ್, ಏನೇನೋ ಡೈಲಿ ನ್ಯೂಸು. ಇಷ್ಟು ಜನಕ್ಕೆ ವಾಟ್ ಇಸ್ ದ ವಿಷನ್? ಎಕಾನಮಿ ಇಸ್ ನಾಟ್ ಡೂಯಿಂಗ್ ಗ್ರೇಟ್. ಹೌ ಕ್ಯಾನ್ ವಿ ಇಂಪ್ರೂವ್ ದಿ ಎಕಾನಮಿ? ಕರೆಕ್ಟ್? ಇದೆಲ್ಲ ಇಲ್ಲನ ಸುಮ್ಮನೆ ಪೊಲೀಸ್ನಲ್ಲಿ ಏನಿದೆ? ಅಲ್ಲಿ ನೀವೆಲ್ಲ ಸುಮ್ಮನೆ ಇರಲ್ಲ. ನಿಮ್ಮ ಯೂತ್ ಎಲ್ಲ ಭಾಳ ಜೋರಿದ್ದೀರ. ತಾವು 10 ವರ್ಷದಲ್ಲಿ ತಾವು ಇಂಡಿಯಾದಲ್ಲಿ ತಾವು ಯಾರು ಸೆಟಲ್ ಆಗಿಲ್ಲ, ಸುಮ್ಮನೆ ಇರಲ್ಲ. ರೋಡ್ಗೆ ಬಂದು ಕಲ್ಲು ಹೊಡ್ತೀರ ತಾವು ಎಲ್ಲ. ನಮ್ಮ ಜನ್ರೇಷನು ಯಾರೊಬ್ಬರ ಮಾತು ಹೇಳ್ಕೊಂಡು ನಾವೆಲ್ಲ ಓಕೆ ಅಂತ ಕೂತಿದ್ದೀವಿ. ನಿಮ್ಮ ಜನ್ರೇಷನ್ ಯಾರ ಮಾತು ಹೇಳ್ತಾ ಇಲ್ಲ. ಸೀರಿಯಸ್ಲಿ, ಯು ಆರ್ ನಾಟ್ ಲಿಸನಿಂಗ್ ಟು ಎನಿಬಡಿ ಬಿಕಾಸ್ ಯುವರ್ ಜನ್ರೇಷನ್ ಇಸ್ ಎ ಲೀಡರ್ಲೆಸ್ ಜನ್ರೇಷನ್. ನಿಮ್ಮ ಯಾರಿಗೆ ಲೀಡರ್ ಇಲ್ಲ, ನಾಯಕ ಇಲ್ಲ, ಯಾರಿಲ್ಲ. ತಮಕು ತಾವೇ ರೋಡಿಗೆ ಬರ್ತೀರಾ, ಕಳ್ಳು ತೊಗೊಡ್ತೀರಾ, ಓಡ್ತೀರಾ. ನಾವು ಪ್ರಾಬ್ಲಮ್ ಇಸ್ ಟು ಕಂಟ್ರೋಲ್ ಯು. ವಿ ಹ್ಯಾವ್ ಟು ಕ್ರಿಯೇಟ್ ದಟ್ ಎಂಪ್ಲಾಯ್ಮೆಂಟ್. ದಟ್ ಇಸ್ ದ ಬಿಗ್ಗೆಸ್ಟ್ ವರಿ ಫಾರ್ ದ ಗೌರ್ಮೆಂಟ್ ನಾವು. ಹೌ ಕ್ಯಾನ್ ವಿ ಕ್ರಿಯೇಟ್? ವಿ ಹ್ಯಾವ್ ಟು ಕ್ರಿಯೇಟ್. ಏನೇ ಇಷ್ಟು ಜನ ಪಾಸ್ ಆಗ್ತಾ ಇದ್ದೀರಾ, ಕಾಲೇಜ್ಲಿருந்து ಸ್ಕೂಲ್ಲಿருந்து, ಯು ಆರ್ ಪಾಸಿಂಗ್ ಔಟ್. ಬಟ್ ವಿ ಹ್ಯಾವ್ ಟು ಕ್ರಿಯೇಟ್ ದಟ್ ಪೊಟೆನ್ಷಿಯಲ್, ರೈಟ್? ಸೊ ಇಟ್ಸ್ ಆಲ್ ಬಿಗರ್ ವಿಷನ್. ನಾನು ಎಲ್ಲಿ ಹೋಗಿ ಇಷ್ಟು ಡೀಟೇಲ್ ಆಗಿ ಮಾತಾಡ್ಲಿಕ್ಕೆ ಹೋಗಲ್ಲ. ಪೀಪಲ್ ಆಸ್ಕ್ ಮೀ, ಯಾಕೆ ರಿಸೈನ್ ಮಾಡಿದ್ದೀರಾ? ಊರಿನಲ್ಲಿ ದನ ಮೇಯಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ. ದೆನ್ ಪೀಪಲ್ ಆಸ್ಕ್ ಮೀ, ಇಲ್ಲಲ್ಲ ದನ ಚೆನ್ನಾಗಿ ಮೇಯಿಸ್ತೀನಪ್ಪ. ದಟ್ಸ್ ಇಟ್. ಸೊ ಐ ವಿಲ್ ನಾಟ್ ಗೆಟ್ ಇನ್ ಟು ದ ಡೀಟೇಲ್ ಆಫ್ ಎಕ್ಸ್ಪ್ಲೈನಿಂಗ್, ಬಟ್ ಸಿನ್ಸ್ ಐ ಥಿಂಕ್ your father was very particular about me, I am giving you an answer. So my vision is slightly bigger. ಆಗ್ತದ ಆಗಲ್ವಾ ಇಂಪಾರ್ಟೆಂಟ್ ಇಲ್ಲ, ಬಟ್ ಕನಸು ಕಾಣೋದು ಫ್ರೀ ಅಲ್ವಾ? ಅದಕ್ಕೇನೋ ದುಡ್ಡೇನಿಲ್ಲ ಅಲ್ವಾ? ಸೊ ಫ್ರೀ ಇದೆ, ಕನಸು ಕಾಣೋಣ. ಅದು ಆಗ್ತದನ ಸಂತೋಷ, ಆಗಿಲ್ಲ ಅನ್ನೋದು ಸಂತೋಷ, ನೋ ಪ್ರಾಬ್ಲಮ್. ಸೊ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಟೆಲ್ ಯುವರ್ ಫಾದರ್, ಬಟ್ ಲೆಟ್ ಹಿಮ್ ನಾಟ್ ಬಿ ಡಿಸಪಾಯಿಂಟೆಡ್. ಬಟ್ ಐ ಹ್ಯಾವ್ ಅ ಬಿಗರ್ ವಿಷನ್ ಇನ್ ಡೂಯಿಂಗ್ ಇಟ್. ಐ ಲವ್ ಬೀಯಿಂಗ್ ಅ ಪೊಲೀಸ್ಮೆನ್. ಸೊ ಪೊಲೀಸ್ಮೆನ್ ಬಟ್ಟೆ ಹಾಕ್ಕೊಂಡು ತಾವು ಅದು ಲೈಕ್ ಮಾಡಿಲ್ಲನ ಪ್ಯಾಷನೇಟಾಗಿ ಕೆಲಸ ಮಾಡಲಿಕ್ಕಾಗಲ್ಲ. ಬಟ್ ಐ ಫೆಲ್ಟ್ ಮೈ ಟೈಮ್ ಇಸ್ ಇನಫ್. ನನ್ನ ಟೈಮ್ ಬಂತು, ಬೇರೆ ಕೆಲಸ ಮಾಡಬೇಕು ಹೋಗಿ. ಸಂತೋಷದಲ್ಲಿ ಬಂದಿದ್ದೀನಿ. ಎಲ್ಲರೂ ಬಂದು ಜಗಳ ಮಾಡಿಬಿಟ್ಟು ಮೋಡಿ ಡಿಕ್ಟೇಟರ್ ಹೇಳ್ಕೊಂಡ್ಲ ಕೆಲವು ಜನ ರಿಸೈನ್ ಮಾಡಿದ್ದಾರೆ. ಐ ವಾಂಟ್ ರಿಸೈನ್ ಲೈಕ್ ದ್ಯಾಟ್. ಸೊ ಐ ರಿಸೈನ್ ಪ್ಯೂರ್ಲಿ ಔಟ್ ಆಫ್ ಲವ್ ಫಾರ್ ಮೈ ಜಾಬ್. ಐ ಫೆಲ್ಟ್ ಐ ಹ್ಯಾವ್ ಟು ಡೂ ಮೋರ್ ಫಾರ್ ಮೈ ಕಾನ್ಸ್ಟೇಬಲ್. ಒಂದು IPS ಆಫೀಸರ್ ಆಗಿರುವುದ ಬಿಡ ಔಟ್ಸೈಡ್ ಆಗಿ ನನ್ನ ಕಾನ್ಸ್ಟೇಬಲ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು. ಐ ರಿಯಲಿ ಫೀಲ್ ಫಾರ್ ಹಿಮ್. ಒಂದು ಕಾನ್ಸ್ಟೇಬಲ್ ಆಗಿ ಇಂಡಿಯಾದಲ್ಲಿ ಬದುಕೋದು ಭಾಳ ಕಷ್ಟ. ಬಟ್ ಅದನ್ನೆಲ್ಲ ಅವನು ಅಷ್ಟು ಕೆಟ್ಟ ಹೆಸರು ಬೇರೆ ಇದೆ ಅಲ್ವಾ? ಸಾವನ್ ಸರಿ ಇಲ್ಲ. ಸೊ ದಿಸ್ ಇಸ್ ದ ಹಾನೆಸ್ಟ್ ಆನ್ಸರ್. ನಾಟ್ ಶ್ಯೂರ್ ವೆದರ್ ಯು ಆರ್ ಕನ್ವಿನ್ಸ್, ಬಟ್ ಇಟ್ಸ್ ಯುವರ್ ಲೈಫ್. ಲುಕ್ ಅಟ್ ಇಟ್.